ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದ ದಿವ್ಯ ಚೇತನವನ್ನೇ ಹೊರಗಡೆ ಇದ್ದೀರ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನಾಂತು ಅಷ್ಟಭುಜಿಯಾಗಿ ನಾನೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನನಾಗಿದ್ದೇನೆ. ಮಕ್ಕಳೇ, ಕಣ್ಣಚ್ಚಿನಲ್ಲಿ ಕಣ್ಣೀರ ಧಾರೆ, ರಸನೆಗೆ ತಗೆ ತಡವರಿಕೆ, ತನುವಿಗೆ ತರ ಕಂಪನ, ಕಷ್ಟದ ಭೀತಿಯೇ ಯಾರಿಂದ ಏನಾಯಿತು ಹೇಳಿ ಪರಿಹರಿಸಿಕೊಡುತ್ತೇನೆ. ನಮಗೊದಗಿದಂತಹ ದುಸ್ಥಿತಿಯನ್ನು ಹೇಗೆ ವಿಸ್ತರಿಸಬೇಕೋ ಒಂದು ಅರ್ಥವಾಗುವುದಿಲ್ಲ. ಏನಾಯಿತು? ಶೋಣಿತಾಪುರದರಸಿ ಮಾಲಿನಿಗೆ ಮಗನಾಗಿ ಹುಟ್ಟಿಕೊಂಡಂತಹ ಮಾಹಿಷನೆನ್ನುವಂತಹ ದಾನವನು ಬ್ರಹ್ಮನಿಂದಲೇ ವರ ಸಂಪಾದನೆ ಮಾಡಿಕೊಂಡು ಅನ್ಯಾಯ ಅನಾಚಾರ ಅಧರ್ಮಗಳನ್ನೇ ಮಾಡುತ್ತಾ ಲೋಕ ಕಂಟಕನಾಗಿ ಮೆರೆದಾಡಿದ್ದಾನಮ್ಮ. ಆತ ನಟ್ಟುಳಿಯಿಂದ ಧರ್ಮ ಅನ್ನುವಂತ ಗೋವು ಕಾಲ್ಮುರಿದು ಬಿದ್ದಿದೆ. ಅಧರ್ಮ ಅನ್ನುವಂತಹ ವ್ಯಾಘ್ರ ಬಾಯಿ ತೆರೆದು ಗರ್ಜಿಸುವುದಕ್ಕೆ ಆರಂಭಿಸಿದೆ. ಪಾತಾಳವನ್ನು ಸೇರಿದಂತ ದೈತ್ಯ ಪುರಗಾದಿಗಳ ಹೆಡೆಯನ್ನು ಮೆಟ್ಟಿದ್ದಾನಮ್ಮ. ಮಂಡಲಾಧಿಪರ ಮಂಡೆಯನ್ನು ಬಾಗಿಸಿದ್ದಾನೆ. ಇಂದ್ರಾದಿ ಸುಮನ ಸರಣೆ ಸ್ಥಾನವಾಗಿಸಿದ್ದಾನೆ. ಸೂರ್ಯ ಚಂದ್ರರ ಚಲನೆಯನ್ನೇ ಸ್ತಂಭಿಸಿದ್ದಾನೆ. ದುಷ್ಟನಾದಂತಹ ಮಹಿಷನನ್ನು ನಾಶಪಡಿಸಿ ನಮಗೆ ರಕ್ಷಣೆ ವಿಧಿಯವರ ಬಲದಿಂದ ಪ್ರಮತ್ತನಾಗಿ ಲೋಕ ಕಂಠಕನಾಗಿ ಬರೆಯುತ್ತಿರುವ ಕಳ ಮಹಿಷರನ್ನೇ ಮಡುಹಿ ಕ್ಷಮೆಯ ಕ್ಷೇಮವನ್ನು ಸ್ಥಿರಗೊಳಿಸುತ್ತೇನೆ. ನಿರ್ಭೀತರಾಗಿರಿ. ಮಹಾಮಾತೆ ಅಂಬರದಿಂದ ಕುಂಭಿನಿಗಿಳಿದು ಬಂದು ತುಂಬು ಮನಸ್ಸಿನಿಂದ ಅಭಯದ ನುಡಿಯನ್ನಾಡುವಾಗ ಮನ ದೃಷ್ಟಿ ಹೊಂದಿದವರು ನಾವು. ನಿರಾಭರಣ ಸುಂದರಿಯಾದಂತಹ ಈಕೆಯನ್ನು ಶೃಂಗರಿಸುವುದಕ್ಕಾಗಿ ವಿಶ್ವಕರ್ಮನೇ ವಸನ ಭೂಷಣಗಳನ್ನು ತಂದೊಪ್ಪಿಸಿದವನಿದ್ದಾನೆ. ಸುಮನಸರೇ, ನಾವಿತ್ತಂಥ ಆಯುಧಗಳನ್ನು ಅಮ್ಮ ಅಷ್ಟಭುಜಗಳಲ್ಲಿ ಧರಿಸಿಕೊಂಡವಳಿದ್ದಾರೆ. ಹಾಗೆಂದು ರಣಕಣವನ್ನು ಸೇರುವಂತಹ ಸಂದರ್ಭದಲ್ಲಿ ಅಮ್ಮ ಕಾಲ್ನಡಿಗೆಯಿಂದ ಸಾಗಬಾರದು ಅನ್ನುವಂತ ಉದ್ದೇಶದಿಂದ ಪರ್ವತರಾಜನೇ ಕೇಸರಿಯಾಗಿ ಕಾಣಿಸಿಕೊಳ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟಿದ್ದಾರೆ.